ಕಾವೇರಿ ನೀರು ನಿಯಂತ್ರಣ ಸಮಿತಿ ಕರ್ನಾಟಕಕ್ಕೆ ಮತ್ತೆ ಶಾಕ್ ಕೊಟ್ಟಿದೆ. ಮುಂದಿನ 15 ದಿನಗಳ ಕಾಲ ಪ್ರತಿದಿನ 12,000 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಹರಿಸೋಕೆ ಶಿಫಾರಸು ಮಾಡಿದೆ. ರಾಜ್ಯದಲ್ಲಿ ಬರದ ಪರಿಸ್ಥಿತಿ ಇರುವಾಗ ನೀರು ಬಿಡೋಕೆ ಅಧಿಕಾರಿಗಳು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತಮಿಳುನಾಡಿಗೆ ನೀರು ಹರಿಸೋ ಸಂಬಂಧ ಈ ಹಿಂದೆ ಸಿಡಬ್ಲ್ಯೂಎಂಎ ನೀಡಿದ್ದ ಆದೇಶವನ್ನ ಸಂಕಷ್ಟದ ಸಮಯದಲ್ಲೂ ಕರ್ನಾಟಕ ಸರ್ಕಾರ ಪಾಲನೆ ಮಾಡಿದೆ. 15 ದಿನಗಳಲ್ಲಿ 4.5 ಟಿಎಂಸಿ ನೀರು ಹರಿಸುವಂತೆ ತಿಳಿಸಿದ ಹಿನ್ನೆಲೆ ಕಳೆದ 15 ದಿನಗಳಲ್ಲಿ ಅದಕ್ಕಿಂತಲೂ ಹೆಚ್ಚು ನೀರು ಹರಿಸಲಾಗಿತ್ತು. ಹೀಗಿದ್ರೂ ಮತ್ತೆ ಸಿಡಬ್ಲ್ಯೂಆರ್ಸಿ ಆದೇಶ ರಾಜ್ಯದ ಪಾಲಿಗೆ ಸಂಕಷ್ಟ ತಂದೊಡ್ಡಿದೆ. ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನ ಸಿಡಬ್ಲ್ಯೂಎಂಎ ಎತ್ತಿ ಹಿಡಿದಿದೆ. ಕಾವೇರಿ ನೀರು ಬಿಡುಗಡೆ ಸಿಡಬ್ಲ್ಯೂಆರ್ಸಿ ಶಿಫಾರಸಿನ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಮಿಳುನಾಡಿಗೆ 12,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಿಕ್ಕೆ ಆದೇಶ ಬಂದಿದೆ. ನಾವು ರೈತರ ಹಿತ ಕಾಪಾಡಬೇಕು, ಕೋರ್ಟ್ ಆದೇಶವನ್ನು ಪಾಲಿಸಬೇಕು. ನೀರಾವರಿ ಸಚಿವರ ಜೊತೆಗೆ ಚರ್ಚಿಸಿ ಮುಂದಿನ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದರು. ಸಚಿವ ರಾಮಲಿಂಗಾರೆಡ್ಡಿ ಕೂಡ ಸಿಎಂ ಜೊತೆ ಮಾತಾಡಿ ಮುಂದಿನ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಐ ನೋ ದಟ್ 12,000 ಬಂದಿದೆ. ಇದು ನಮ್ಮ ಇನ್ಫ್ಲೋ ಏನಿದೆ ಕೂಡ ನಾನು ಗಮನಿಸ್ತಾ ಇದ್ದೀನಿ. ನಾನು ನಮ್ಮ ಪರಿಸ್ಥಿತಿ ನೋಡಿಕೊಂಡು ನಮ್ಮ ರೈತರು ಕೂಡ ಕಾಪಾಡಬೇಕಾದ್ದು ನನ್ನ ಕರ್ತವ್ಯ ಇದೆ. ನಮ್ಮ ರೈತರನ್ನು ಕಾಪಾಡಬೇಕು, ಕೋರ್ಟ್ ಆದೇಶ ಕೂಡ ಪಾಲನೆ ಮಾಡಬೇಕು. ನೀರನ್ನು ಗಮನದಲ್ಲಿಟ್ಕೊಂಡು ರಾಜ್ಯ ಬರೀ ಕಾವೇರಿ ಒಂದೇ ಅಲ್ಲ, ಇನ್ಕ್ಲೂಡಿಂಗ್ ತುಂಗಭದ್ರಾ ಇರ್ಬೋದು, ಆಲ್ಮಟ್ಟಿ ಇರ್ಬೋದು, ಎಲ್ಲ ಕಡೆನೂ ಅಷ್ಟೇ ಡ್ಯಾಮ್ ನೀರನ್ನು ಗಮನದಲ್ಲಿಟ್ಕೊಂಡೇ ತೀರ್ಮಾನ ಮಾಡಿ ಅಂತ ಹೇಳಿದ್ದೀನಿ. ಬೆಳಿಗ್ಗೆ ರೆಗ್ಯುಲೇಟರಿ ಕಂಪ್ನಿ ಮೀಟಿಂಗ್ ಇತ್ತು. ಅಲ್ಲಿ 12,000 ಕ್ಯೂಸೆಕ್ ನೀರು 15 ದಿನ ಬಿಡಿ ಅಂತ ಹೇಳಿದ್ದಾರೆ. ಅಂದ್ರೆ 15 ದಿನ ಅಂತ ಹೇಳಿದ್ರೆ ಅದರ 15 ಟಿಎಂಸಿಗಿಂತೂ ಹೆಚ್ಚು ಬಿಡಬೇಕಾಗುತ್ತೆ. ಮತ್ತೆ ಮಧ್ಯಾಹ್ನ ಸಿಡಬ್ಲ್ಯೂಎಂಎ ಇದೆ, ಮಾನಿಟರಿಂಗ್ ಅಥಾರಿಟಿ ಮೀಟಿಂಗ್ ಇದೆ. ನೋಡೋಣ ಏನಾಗುತ್ತೋ. ಆಮೇಲೆ ನಮ್ಮ ACS ಹೋಗಿದ್ದಾರೆ. ಆಮೇಲೆ ನಮ್ಮ ದೆಹಲಿಯಲ್ಲಿ ಇರ್ತಕ್ಕಂಥ ನಮ್ಮ ವಕೀಲರು ಅವರು ಸುಮಾರು 15-20 ವರ್ಷದಿಂದ ಅವರೇ ಈ ಕಾವೇರಿ ವಿಚಾರದಲ್ಲಿ ಅಥವಾ ಕೃಷ್ಣಾ ವಿಚಾರದಲ್ಲಿ ಅವರೇ ನಮ್ಮ ರಾಜ್ಯದ ಪರವಾಗಿ ವಾದ ಮಂಡಿಸ್ತಾ ಇರ್ತಕ್ಕಂಥವ್ರು. ಮತ್ತೆ ಇಲ್ಲಿ ಎಕ್ಸ್ಪರ್ಟ್ಸ್ ಇದಾರಲ್ಲ, ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ನೀರಾವರಿ ಕ್ಷೇತ್ರದಲ್ಲಿ, ಅವರೆಲ್ಲ ಕೂಡ ದೆಹಲಿನಲ್ಲೇ ಇದ್ರು. ತಮಿಳುನಾಡಿಗೆ 15 ದಿನಗಳ ಕಾಲ ಪ್ರತಿದಿನ 12,000 ಕ್ಯೂಸೆಕ್ ನೀರನ್ನು ಹರಿಸಬೇಕು ಅನ್ನೋ ಆದೇಶ ನಾಡಿನ ಜನರನ್ನ ಕಂಗೆಡಿಸಿದೆ. ಮೊದಲೇ ಕರ್ನಾಟಕದಲ್ಲಿ ನೀರಿನ ಅಭಾವ ಎದುರಾಗಿದೆ. ಇದರ ಮಧ್ಯೆ ತಮಿಳುನಾಡಿಗೆ ಕಾವೇರಿ ನೀರು ಬಿಟ್ಟರೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ ಅನ್ನೋ ಚಿಂತೆ ಶುರುವಾಗಿದೆ. ಹೀಗಾಗಿನೇ ರಾಜ್ಯ ಸರ್ಕಾರ ಸುಪ್ರೀಂ ಮೆಟ್ಟಿಲೇರೋಕೆ ನಿರ್ಧಾರ ಮಾಡಿದೆ. ಇವತ್ತು ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಮಹತ್ವದ ಸಭೆ ನಡೆಸಲಿದ್ದಾರೆ. ಸಭೆಯಲ್ಲಿ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ, ನೀರಾವರಿ ತಜ್ಞರು, ಕಾನೂನು ತಜ್ಞರು, ಕಾವೇರಿ ವಾದ ಮಂಡಿಸೋ ವಕೀಲರು ಹಾಗೆ ಹಿರಿಯ ಅಧಿಕಾರಿಗಳು ಇರಲಿದ್ದು ಇವತ್ತೇ ಸುಪ್ರೀಂಗೆ ಅರ್ಜಿ ಸಲ್ಲಿಸೋ ಬಗ್ಗೆ ಚರ್ಚೆ ಆಗುತ್ತೆ. ಕಾವೇರಿ ನದಿ ನೀರು ತಮಿಳುನಾಡಿಗೆ ಹರಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಮಕೂರಿನಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಮಿಳುನಾಡಿಗೆ ಈ ಹಿಂದೆ 3,500 ಕ್ಯೂಸೆಕ್ ನೀರನ್ನು 15 ದಿನ ಕೊಡಬೇಕು ಅಂತ ಆದೇಶ ಮಾಡಿದ್ರು. ಅದರಂತೆ ರಾಜ್ಯ ಸರ್ಕಾರ ಒಂದು ದಿನ 20,000 ಕ್ಯೂಸೆಕ್ ನೀರನ್ನು ಬಿಟ್ಟಿದ್ದೇವೆ. ಈಗ ಮತ್ತೆ 12,000 ಕ್ಯೂಸೆಕ್ ನೀರು ಬಿಡುವಂತೆ ಸಿಡಬ್ಲ್ಯೂಆರ್ಸಿ ಆದೇಶ ನೀಡಿದೆ. ಈ ಬಗ್ಗೆ ಇವತ್ತು ಸಭೆ ನಡೆಸಿ ಬಳಿಕ ತೀರ್ಮಾನ ತೆಗೆದುಕೊಳ್ತೇವೆ ಅಂತ ಹೇಳಿದರು. ತಮಿಳುನಾಡಿನವರು ನಮಗೆ ಇನ್ನೂ ಹೆಚ್ಚು ನೀರನ್ನು ಕೊಡಿ ಅಂತೇಳಿ ಸೆಂಟ್ರಲ್ ವಾಟರ್ ಕಮಿಷನ್ ಮುಂದೆ ಹೋಗಿದ್ದರು. ಅವರು ಸೆಂಟ್ರಲ್ ವಾಟರ್ ಕಮಿಷನ್ನವರು ತೀರ್ಪನ್ನು ಕೊಟ್ಟಿದ್ದಾರೆ. ಸುಮಾರು 12,500 ಕ್ಯೂಸೆಕ್ಸನ್ನು ಪ್ರತಿನಿತ್ಯ ಮುಂದಿನ 15 ದಿವಸದಲ್ಲಿ ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದಾರೆ. ಇದು ನಿಜಕ್ಕೂ ಕೂಡ ನಮಗೆ ನಮ್ಮ ರಾಜ್ಯಕ್ಕೆ ಒಂದು ರೀತಿಯಲ್ಲಿ ಆತಂಕವನ್ನು ಸೃಷ್ಟಿ ಮಾಡುತ್ತೆ. ಈಗಾಗಲೇ ನಮಗೆ ನಮ್ಮ ರಿಸರ್ವಾಯರ್ಗಳಿಗೆ ಬರ್ತಕ್ಕಂಥ ಒಳಹರಿವು ಕಡಿಮೆ ಆಗಿದೆ. ತಮಿಳುನಾಡಿಗೆ ನೀರು ಬಿಡೋಕೆ ಸಿಡಬ್ಲ್ಯೂಎಂಎ ಆದೇಶ ಹಿನ್ನೆಲೆ ಇವತ್ತು ಮಂಡ್ಯದಲ್ಲಿ ಬೃಹತ್ ಹೋರಾಟ ನಡೆಸೋಕೆ ತೀರ್ಮಾನಿಸಲಾಗಿದೆ. ಬೆಳಗ್ಗೆ 11 ಗಂಟೆಗೆ ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ರೈತ ಹಿತರಕ್ಷಣಾ ಸಮಿತಿಯಿಂದ ಹೋರಾಟ ನಡೆಯುತ್ತೆ ಅಂತ ಸಮಿತಿ ಪ್ರಧಾನ ಕಾರ್ಯದರ್ಶಿ ಸುನಂದ ಜಯರಾಮ್ ಹೇಳಿದ್ದಾರೆ. ಸಿಡಬ್ಲ್ಯೂಎಂಎ ಆದೇಶವನ್ನು ಸಂಪೂರ್ಣ ವಿರೋಧಿಸ್ತೀವಿ, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು ಅಂತ ಹೇಳಿದರು. ಸಮಿತಿ ಕಾವೇರಿ ನದಿ ನೀರಿನ ನಿಯಂತ್ರಣ ಸಮಿತಿ ಹೇಳಿದಂಥ ಆದೇಶವನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದ್ದೇವೆ. ಹಿತರಕ್ಷಣಾ ಸಮಿತಿ ಸಂಪೂರ್ಣವಾಗಿ ನಾವು ಖಂಡಿಸ್ತೀವಿ, ವಿರೋಧಿಸ್ತೀವಿ. ಯಾವುದೇ ಕಾರಣಕ್ಕೂ ಈ ಆದೇಶ ಜಾರಿಗೊಳಿಸಬಾರ್ದು, ನೀರನ್ನು ಬಿಡಬಾರ್ದು ಅಂತ ಹೇಳುವ ಒತ್ತಾಯವನ್ನು ಕರ್ನಾಟಕ ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀವಿ. ನಾವು ನೀರು ಬಿಡ್ಲಿಕ್ಕೆ
ತಮಿಳುನಾಡಿಗೆ ಮತ್ತೆ ನೀರು ಬಿಡಿ ಅನ್ನುವಂಥ ಆದೇಶ ರೈತರನ್ನಷ್ಟೇ ಕೇಳಿಸಿಲ್ಲ, ಕನ್ನಡಪರ ಸಂಘಟನೆಗಳನ್ನು ಕೂಡ ಕೇಳಿಸಿದೆ. ಈಗ ಮತ್ತೆ ತಮಿಳುನಾಡಿಗೆ ನೀರು ಬಿಡಿ ಅಂತಿದ್ದಕ್ಕೆ ಕರ್ನಾಟಕ ಬಂದ್ ಸಿದ್ಧತೆ ತೀವ್ರವಾಗ್ತಾ ಇದೆ. ನಾಳೆ ಕರ್ನಾಟಕ ಬಂದ್ಗೆ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಕರೆಯನ್ನು ಕೊಟ್ಟಿದ್ದಾರೆ. ಇಂದು ಬೆಂಗಳೂರಿನಲ್ಲಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿ ವಿರುದ್ಧ ಪೊರಕೆ ಚಳವಳಿ ನಡೆಯಲಿದೆ. ಇದರ ಜೊತೆಗೆ ಹುಬ್ಬಳ್ಳಿಯಲ್ಲಿ ಕನ್ನಡಪರ ಸಂಘಟನೆಗಳೊಂದಿಗೆ ಸಭೆ ಮಾಡಿದಂಥ ವಾಟಾಳ್ ನಾಗರಾಜ್ ಸಮಗ್ರ ಕರ್ನಾಟಕದ ದೃಷ್ಟಿಯಿಂದ ಕಾವೇರಿ ಉಳಿವಿಗಾಗಿ ಅಖಂಡ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಾಳೆ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಬಂದ್ಗೆ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಇವತ್ತು ಬೆಳಗ್ಗೆ 10 ಗಂಟೆಗೆ ಮೈಸೂರಿನ ಡಾಕ್ಟರ್ ರಾಜ್ಕುಮಾರ್ ಪಾರ್ಕ್ನಲ್ಲಿ ಕನ್ನಡಪರ ಸಂಘಟನೆಗಳು ಪೂರ್ವಭಾವಿ ಸಭೆ ನಡೆಸಲಿದ್ದಾರೆ. ಈಗಾಗಲೇ ಬಂದ್ಗೆ ಒಂದಷ್ಟು ಮಂದಿ ಬಾಹ್ಯ ಬೆಂಬಲ ಕೊಟ್ಟಿದ್ದು, ಇನ್ನೊಂದಷ್ಟು ಸಂಘಟನೆಗಳು ಬಂದ್ಗೆ ಬೆಂಬಲ ಸೂಚಿಸಿಲ್ಲ. ಈ ಹಿನ್ನೆಲೆ ಬಂದ್ ಯಶಸ್ವಿಯಾಗಿಸೋಕೆ ಸಭೆ ಸೇರಿ ಚರ್ಚೆ ನಡೆಸಲಿದ್ದಾರೆ. ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನಾಳೆ ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ರು. ಆದರೆ ಕರ್ನಾಟಕ ಬಂದ್ಗೆ ಹುಬ್ಬಳ್ಳಿಯಲ್ಲಿ ಅಪಸ್ವರ ವ್ಯಕ್ತವಾಗಿದೆ. ಹುಬ್ಬಳ್ಳಿಯ ಚನ್ನಮ್ಮ ವೃತ್ತದಲ್ಲಿ ವಾಟಾಳ್ ಸಭೆ ನಡೆಸ್ತಾ ಇದ್ದಾಗ ಬಂದ್ಗೆ ವಿರೋಧ ವ್ಯಕ್ತವಾಗಿದೆ. ಸಭೆಯಲ್ಲಿ ಏಕಾಏಕಿ ನುಗ್ಗಿದಂಥ ಉತ್ತರ ಕರ್ನಾಟಕ ಆಟೋ ಚಾಲಕರ ಸಂಘದ ಸದಸ್ಯರು ಯಾವುದೇ ಕಾರಣಕ್ಕೂ ಬಂದ್ ಬೇಡ ಅಂತ ಘೋಷಣೆ ಕೂಗಿದ್ರು. ಕೇವಲ ಕಾವೇರಿ ವಿಚಾರಕ್ಕೆ ಬಂದ್ಗೆ ಕರೆ ಕೊಡಲಾಗುತ್ತೆ, ಮಹದಾಯಿ ವಿಚಾರವಾಗಿ ವಾಟಾಳ್ ನಾಗರಾಜ್ ಬೆಂಬಲವಿಲ್ಲ, ಹೀಗಾಗಿ ಬಂದ್ಗೆ ನಮ್ಮ ಬೆಂಬಲವಿಲ್ಲ ಅಂತ ಆಟೋ ಚಾಲಕರು ಕಿಡಿಕಾರಿದ್ರು. ಕರ್ನಾಟಕ ವಿಧಾನ ಪರಿಷತ್ ಸಭಾಪತಿ ಆಯ್ಕೆಗೆ ರಾಜ್ಯಪಾಲರು ಚುನಾವಣಾ ದಿನಾಂಕ ನಿಗದಿಪಡಿಸಿದ್ದಾರೆ. ಆಗಸ್ಟ್ 14ರಂದು ಸಭಾಪತಿ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ಬಸವರಾಜ ಹೊರಟ್ಟಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರೋದ್ರಿಂದ ಈ ಹುದ್ದೆ ತೆರವಾಗಿದೆ. ಈ ಹಿನ್ನೆಲೆ ನೂತನ ಸಭಾಪತಿಯನ್ನು ಆಯ್ಕೆ ಮಾಡೋಕೆ ಅಧಿಕೃತ ದಿನಾಂಕ ಪ್ರಕಟವಾಗಿದ್ದು ರಾಜ್ಯ ರಾಜಕಾರಣದಲ್ಲಿ ತೀವ್ರ ಕುತೂಹಲ ಮೂಡಿದೆ. ವಿದಾಯ ಭಾಷಣ ಮಾಡೋಕ್ಕೂ ಕೊಡದೆ, ನನಗೆ ಅವಕಾಶ ಕೊಡದೆ ನನ್ನ ರಾಜೀನಾಮೆ ಪಡ್ಕೊಂಡಿದ್ದಾರೆ ಅಂತ ಪರಿಷತ್ ಮಾಜಿ ಸಭಾಪತಿ ಬಸವರಾಜ ಹೊರಟ್ಟಿ ಬೇಸರ ಹೊರಹಾಕಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಆಗಸ್ಟ್ 14ನೇ ತಾರೀಕು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೆ, ಆದರೆ ಸಿಎಂ ಆಗಸ್ಟ್ 7ನೇ ತಾರೀಕೆ ರಾಜೀನಾಮೆ ಕೊಡಲೇಬೇಕು ಅಂತ ಒತ್ತಡ ಹಾಕಿ ಬಲವಂತವಾಗಿ ರಾಜೀನಾಮೆ ಪಡ್ಕೊಂಡಿದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಈ ರೀತಿ ವರ್ತನೆ ಆಗಿರುವುದು ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ UT ಖಾದರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾ ಹೇಳಿದೆ 14 ತಾರೀಕು ಕೊಡೋದು ಒಪ್ಕೊಂಡಿನಿ, 14 ತಾರೀಕು ಕೊಡ್ತೀನಿ ಬೇಡ ಅಂದೆ. ಇಲ್ಲ ಇವತ್ತು ಕೊಡಬೇಕಂದ್ರು. ಸುಮಾರು 1.5-2 ತಾಸು ಮಟ್ಟ ಕೂತರವರು. ನಾನು ರಾಜೀನಾಮೆ ಕೊಟ್ಟಾಗ ಹೋದ್ರು, ಅಲ್ಲಿ ಮಟ್ಟ ಹೋಗಿದ್ರೆ ಕೊಟ್ಬಿಟ್ಟಿದ್ದೆ. ಅದು ಭಾಳ ನಂಗೆ ನೋವು ಅನ್ನಿಸ್ತಿದೆ. ಯಾಕಂದ್ರೆ ಇಲ್ಲಿವರೆಗೆ ಸುಮಾರು 4-5 ವರ್ಷದವರೆಗೆ ಎಲ್ಲರೂ ಸದನದಲ್ಲಿ ಈ ಥರ ಅಪ್ರಿಷಿಯೇಟ್ ಮಾಡಿದ್ರು. ಅವರಿಗೊಂದು ಅಭಿನಂದನೆ ಆ ಚೇರ್ ಮೇಲೆ ಕುಂತು ಅವ್ರಿಗೊಂದು ಕೃತಜ್ಞತೆ ಹೇಳುವಂಥದಕ್ಕೂ ಸಹಿತ ನನಗೆ ಅವಕಾಶ ಇಲ್ಲ. ಭಾಳ ಮನಸ್ಸಿಗೆ ನೋವಾಗಿದೆ, ಭಾಳಷ್ಟು ನೋವು. ಯಾಕಂದ್ರೆ ವಿದಾಯ ಭಾಷಣ ಹೇಳುವಾಗ ಪ್ರತಿಯೊಬ್ಬ ಸಭಾಪತಿನೂ ತಾನು ವಿದಾಯ ಭಾಷಣ ಹೇಳುವಾಗ ತನಗೆ ಬೆಂಬಲ ಕೊಟ್ಟವರಿಗೆ ಯಾರೇ ಇರಲಿ ಸದನಕ್ಕೆ ಎಲ್ಲರಿಗೂ ಒಂದು ಗೌರವವನ್ನು ಸಲ್ಲಿಸುವಂಥ ಪದ್ಧತಿ ಇದೆ. ಅದನ್ನು ಸಹಿತ ನನಗೆ ಈ ಸರಿ ಸಿಗಿಲ್ಲ. ಅದು ಭಾಳ ನೋವಾಗಿದೆ. ಬಸವರಾಜ ಹೊರಟ್ಟಿ ಅವರು ನನಗೆ ಅತ್ಯಂತ ಹಿರಿಯರು, ನನಗೆ ಗೌರವ ಇದ್ದರು. ನಾವೆಲ್ಲ ಕೂಡ ರೆಸ್ಪೆಕ್ಟ್ ಮಾಡುವವರೇ. ಅಲ್ಲಿ ಅವರೇ ಬಹುಶಃ ಇವತ್ತು ಮೆಜಾರಿಟಿ ಇಲ್ಲ. ಮೆಜಾರಿಟಿ ಇರುವ ತನಕ ಎಲ್ಲ ಕೂಡ ಬಹುಶಃ ಏನು ಕೂಡ ತೊಂದರೆ ಇರಲಿಲ್ಲ. ಕಳೆದ ಸಲ ಮೆಜಾರಿಟಿ ಇದ್ದರೂ ಕೂಡ ಬರೀ ಒಂದು ಓಟಿಗಾಗಿ ಯಾಕೆ ನಾವು ಇದನ್ನೆಲ್ಲ ಅಷ್ಟು ಅರ್ಜೆಂಟಲ್ಲಿ ಅದನ್ನು ಬದಲಾವಣೆ ಮಾಡಬೇಕಂತೇಳಿ ಪಕ್ಷದ ತೀರ್ಮಾನ ಮಾಡಿಕೊಂಡು ಆವತ್ತು ಕೂಡ ಏನು ಮಾಡಿರಲಿಲ್ಲ. ಈ ಒಂದು ಸಂದರ್ಭದಲ್ಲಿ ಬಸವರಾಜ ಹೊರಟ್ಟಿ ಅವರೇ ಮುಖ್ಯಮಂತ್ರಿ ಹತ್ರ ಬಂದು ಚರ್ಚೆ ಮಾಡಿಕೊಂಡು ಚರ್ಚೆ ಆದ ನಂತರ ಅವರೇ ಬಹುಶಃ ಬಂದು ತಮ್ಮ ಮುಂದೆ ಹೇಳಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ಖಾತೆ ಹಂಚಿಕೆ ಕಗ್ಗಂಟಿಗೆ ಸದ್ಯಕ್ಕೆ ಮುಕ್ತಿ ಸಿಗುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. 19 ಸಚಿವರು ಪ್ರಮಾಣ ವಚನ ಸ್ವೀಕರಿಸಿ 1 ವಾರವಾದರೂ ಕೂಡ ಇನ್ನೂ ಖಾತೆ ಭಾಗ್ಯ ಸಿಕ್ಕಿಲ್ಲ. ಇವತ್ತೇ ಆಗುತ್ತೆ ಅಂತ ಮುಖ್ಯಮಂತ್ರಿಗಳು 3 ದಿನದಿಂದ ಹೇಳ್ತಾನೇ ಇದ್ದಾರೆ. ಆದರೆ ಹೈಕಮಾಂಡ್ನಿಂದ ಇನ್ನೂ ಸಂದೇಶ ಬಂದಂತೆ ಕಾಣಿಸ್ತಾ ಇಲ್ಲ. ಸದ್ಯ ಖಾತೆ ಹಂಚಿಕೆ ಯಾವಾಗ ಆಗುತ್ತೆ ಅಂತ ಹೊಸ ಸಚಿವರು ಕಾಯ್ತಾ ಇದ್ದಾರೆ. ಆದರೆ ಖಾತೆ ಹಂಚಿಕೆ ಇವತ್ತೇ ಆಗುತ್ತಾ, ನಾಳೆ ಆಗುತ್ತಾ ಅನ್ನೋದಕ್ಕೂ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಆದರೆ ಬಹುತೇಕ ಸಚಿವರಿಗೆ ಸರ್ಕಾರಿ ನಿವಾಸಗಳ ಹಂಚಿಕೆ ಆಗಿದೆ. ಮಂತ್ರಿಗಳಿಗೆ ಹೊಸ ಕಾರುಗಳು ಕೂಡ ರೆಡಿ ಆಗಿದೆ. ಖಾತೆ ಹಂಚಿಕೆ ವಿಚಾರದ ಬಗ್ಗೆ ಕೊಪ್ಪಳದಲ್ಲಿ ಮಾತನಾಡಿದ ಸಚಿವ ಶಿವರಾಜ ತಂಗಡಗಿ, ಖಾತೆ ಹಂಚಿಕೆ ಬಗ್ಗೆ ಸಿಎಂ ತೀರ್ಮಾನ ಮಾಡ್ತಾರೆ. ಇವತ್ತು ಅಥವಾ ನಾಳೆ ಖಾತೆ ಹಂಚಿಕೆ ಆಗಬಹುದು, ಒಂದು ದಿನ ಹೆಚ್ಚು ಕಡಿಮೆ ಆಗಬಹುದು. ಮಂತ್ರಿಯಾದ ನಮಗೆ ಗೊಂದಲ ಇಲ್ಲ, ನಾವು ಯಾವ ಕೆಲಸವನ್ನು ನಿಲ್ಲಿಸಲ್ಲ. ಕೆಲವೇ ದಿನಗಳಲ್ಲಿ ಖಾತೆ ಫೈನಲ್ ಆಗುತ್ತೆ. ಬರಗಾಲದ ಪರಿಶೀಲನೆ ಮಾಡಿದ್ದೀವಿ, ಇವತ್ತು ರಿಪೋರ್ಟ್ ಕೊಡ್ತೀವಿ. ಕ್ಯಾಬಿನೆಟ್ನಲ್ಲಿ ಬರಗಾಲದ ವಿಚಾರ ಚರ್ಚೆ ಆಗುತ್ತೆ ಅಂತ ಹೇಳಿದ್ರು. ಇನ್ನೊಂದು ಕಡೆ ಮಂತ್ರಿಗಿರಿ ಸಿಗದೆ ಅಸಮಾಧಾನಗೊಂಡಿದ್ದಂಥ ಮಾಜಿ ಸಚಿವರು ಸಭೆಯನ್ನು ನಡೆಸಿದ್ದಾರೆ. ಮೈಸೂರಿನ ಸರ್ಕಾರಿ ಅತಿಥಿ ಗೃಹದಲ್ಲಿ ಮಾಜಿ ಸಚಿವ ಎಚ್ ಸಿ ಮಹದೇವಪ್ಪ, ಕೆ ವೆಂಕಟೇಶ್ ಹಾಗೂ ಶಾಸಕ ತನ್ವೀರ್ ಸೇಠ್ ಸಭೆ ನಡೆಸಿದ್ದಾರೆ. ಸದ್ಯ ಅಸಮಾಧಾನಿತ 3 ನಾಯಕರ ಈ ಸಭೆ ಚರ್ಚೆಗೆ ಗ್ರಾಸವಾಗಿದೆ. ಮತ್ತೊಂದು ಕಡೆ ಆಗಸ್ಟ್ 13ರಂದು ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನೆಗೆ ಮಹದೇವಪ್ಪ ಅಭಿಮಾನಿಗಳು ಸಜ್ಜಾಗಿದ್ದಾರೆ.
ಸಚಿವಾಕಾಂಕ್ಷಿಗಳು ಅಸಮಾಧಾನ ಇನ್ನೂ ತಣಿದಂತೆ ಕಾಣ್ತಾ ಇಲ್ಲ. ಕೊಪ್ಪಳದ ಮುನ್ರಾಬಾದ್ನಲ್ಲಿ ಮಾತನಾಡಿರುವಂಥ ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ಸಚಿವ ಸ್ಥಾನ ನೀಡುವಲ್ಲಿ ರಾಯಚೂರು ಜಿಲ್ಲೆಗೆ ಅನ್ಯಾಯವಾಗಿದೆ ಅಂತ ಬೇಸರವನ್ನು ಹೊರಹಾಕಿದರು. ಅಥಣಿಯ ರಾಮನಗೌಡ ಅನ್ನೋರು ಲಕ್ಷ್ಮಣ ಸವದಿಗೆ ಸಚಿವ ಸ್ಥಾನ ಸಿಗೋವರೆಗೆ ತಲೆ ಕಟ್ಟಿರೋ ಬಟ್ಟೆ ಬಿಚ್ಚೋದಿಲ್ಲ ಅಂತ ಹರಕೆ ಹೊತ್ತಿದ್ರು. ಇದೀಗ ಸವದಿಗೆ ಸಚಿವ ಸ್ಥಾನ ಸಿಗ್ತಾ ಇದ್ದ ಹಾಗೆ ಅಭಿಮಾನಿ ರಾಮನಗೌಡ ಪಾಟೀಲ್ ಹರಕೆ ತೀರಿಸಿದ್ದಾರೆ. ರಾಮನಗೌಡ ಪಾಟೀಲ್ ಮತ್ತು ಪತ್ನಿ ತಮ್ಮ ನಿವಾಸದಿಂದ ಶ್ರೀ ಸಿದ್ದೇಶ್ವರ ದೇವಸ್ಥಾನದವರೆಗೆ ಉರುಳು ಸೇವೆ ದೀರ್ಘದಂಡ ನಮಸ್ಕಾರ ಹಾಕಿದ್ದಾರೆ. ಹರಕೆಯನ್ನ ತೀರಿಸಿ ಬಳಿಕ ಸವದಿ ಕೈಯಿಂದ ತಲೆ ಕಟ್ಟಿದ ಬಟ್ಟೆ ತೆಗೆಸಿದ್ದಾರೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ದರ್ಶನ್ ಕೋರ್ಟ್ ಮುಂದೆ ಖುದ್ದು ಹಾಜರುಪಡಿಸಲಿಕ್ಕೆ ದರ್ಶನ್ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇಂದು 19ನೇ ಸಾಕ್ಷಿಯ ಪಾಟಿ ಸವಾಲು ನಡೆಯಲಿದ್ದು ಈ ವೇಳೆ ದರ್ಶನ್ರಿಂದ ಕೆಲ ಮಾಹಿತಿಯನ್ನು ಪಡೆಯಬೇಕಾಗಿದೆ. ಹಾಗಾಗಿ ಇಂದು ಕೋರ್ಟ್ ಮುಂದೆ ಖುದ್ದು ಹಾಜರಾತಿಗೆ ಸೂಚಿಸಬೇಕು ಅಂತ ಅರ್ಜಿ ಸಲ್ಲಿಸಲಾಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣ ದುರ್ಬಳಕೆ ಪ್ರಕರಣದಲ್ಲಿ ಕೋರ್ಟ್ ಷರತ್ತು ಸಡಿಲಿಕೆ ಕೋರಿ ಸಚಿವ ಬಿ ನಾಗೇಂದ್ರ ಸಲ್ಲಿಸಿದ ಅರ್ಜಿ ವಿಚಾರಣೆ ಮತ್ತು ಹೈಕೋರ್ಟ್ನಲ್ಲಿ ನಡೀತಾ ಇದೆ. ಇಡಿ ದಾಖಲಿಸಿದ ಪ್ರಕರಣದಲ್ಲಿ ಬಿ ನಾಗೇಂದ್ರಗೆ 81ನೇ ಸೆಷನ್ಸ್ ಕೋರ್ಟ್ ಷರತ್ತುಬದ್ಧ ಜಾಮೀನು ಕೊಟ್ಟಿತ್ತು. ಟೋಲ್ನಲ್ಲಿ ನಿಂತಿದ್ದ ಕಾರ್ಗೆ ಹಿಂಬದಿಯಿಂದ ಬಂದ ಕಂಟೈನರ್ ಡಿಕ್ಕಿ ಹೊಡೆದಿದೆ. ಈ ಅಪಘಾತದ ಭೀಕರ ದೃಶ್ಯ ಟೋಲ್ಗೇಟ್ನಲ್ಲಿದ್ದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೆಂಗಳೂರಿನ ವಿವಿಪುರಂ ಫುಡ್ ಸ್ಟ್ರೀಟ್ನಲ್ಲಿ ಜಿಬಿ ಆಪರೇಷನ್ ಫುಟ್ಪಾತ್ ನಡೆದಿದೆ. ಫುಟ್ಪಾತ್ ಮೇಲಿನ ಅನಧಿಕೃತ ಮಳಿಗೆಗಳ ತೆರವು ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಜಿಬಿಯ ವಿರುದ್ಧ ಫುಡ್ ಸ್ಟ್ರೀಟ್ ವ್ಯಾಪಾರಿಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಟೆಕ್ಕಿ ಅದ್ವೈತ್ ಮಿಸ್ಸಿಂಗ್ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಕ್ಕಿದೆ. ಕಳೆದ 3 ದಿನಗಳಿಂದ ಅದ್ವೈತ್ಗಾಗಿ ಹುಡುಕಾಟ ನಡೆಸಿದ್ರು, ಇನ್ನೂ ಸುಳಿವು ಸಿಕ್ಕಿಲ್ಲ. ಈ ಮಧ್ಯೆ ಶಾಂತಲಾ ಡ್ರಾಪ್ ತುದಿಯಲ್ಲಿ ಅದ್ವೈತ್ ಮಲಗಿದ್ದ ಅಂತ ಓರ್ವ ಯುವತಿ ಮಾಹಿತಿ ಕೊಟ್ಟಿದ್ದಾಳೆ. ಆಂಜನೇಯ ದೇಗುಲದ ಪೂಜೆಗೆ ಹೋದಾಗ ರಾಯಚೂರು ಮಂತ್ರಾಲಯ ಬಳಿಯ ಬಿಚ್ಚಾಲಿಯಲ್ಲಿ ಗಲಾಟೆ ಆಗಿದೆ. 2009ರಲ್ಲಿ ಪ್ರವಾಹ ಸಂತ್ರಸ್ತರಿಗೆ ಸರ್ಕಾರದಿಂದ ಜಾಗ ವಿತರಣೆ ಮಾಡಿದ್ದು, ಆದರೆ ಮನೆ ಜೊತೆ ಚರ್ಚ್ ಆಂಜನೇಯ ದೇಗುಲ ನಿರ್ಮಾಣ ಮಾಡಿರೋ ಆರೋಪ ಕೇಳಿಬಂದಿದೆ. ಭಾರೀ ಅಗ್ನಿ ಅವಘಡ ಸಂಭವಿಸಿ 350ಕ್ಕೂ ಹೆಚ್ಚು ಇವಿ ಬೈಕ್ಗಳು ಬೆಂಕಿಗೆ ಆಹುತಿಯಾಗಿವೆ. ಈ ಘಟನೆ ಬೆಂಗಳೂರಿನ ರಾಮಮೂರ್ತಿ ನಗರದ ಎನ್ಆರ್ಐ ಲೇಔಟ್ನಲ್ಲಿ ನಡೆದಿದೆ. 2 ಅಗ್ನಿಶಾಮಕ ವಾಹನಗಳಿಂದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಮೈನ್ಸ್ ಲಾರಿಗಳ ಓಡಾಟದಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂತ ಚಿತ್ರದುರ್ಗದ ಭೀಮಸಮುದ್ರ ಗ್ರಾಮದ ಗ್ರಾಮಸ್ಥರು 3 ದಿನಗಳಿಂದ ಧರಣಿ ಮಾಡ್ತಾ ಇದ್ದಾರೆ. ಆದರೆ ಈವರೆಗೂ ಧರಣಿ ಸ್ಥಳಕ್ಕೆ ತೆರಳದ ತಹಶೀಲ್ದಾರ್ಗೆ ಚಿತ್ರದುರ್ಗ ಡಿಸಿ ತರಾಟೆಗೆ ತೆಗೆದುಕೊಂಡರು. ಹೊಳೆ ಯೋಜನೆ ಕಾಮಗಾರಿ ಮುಂದಿನ ಮಳೆಗಾಲದ ಒಳಗಾಗಿ ಮುಕ್ತಾಯ ಆಗಲಿದೆ ಅಂತ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಕೋಲಾರದಲ್ಲಿ ನಡೆದಂಥ ಕೆಡಿಪಿ ಸಭೆಯಲ್ಲಿ ಮಾತನಾಡಿದಂಥ ಸಚಿವ ರಾಮಲಿಂಗಾರೆಡ್ಡಿ ಎತ್ತಿನಹೊಳೆ ಯೋಜನೆ ಕಾಮಗಾರಿ ವೇಳೆ ಬೇಲೂರು ಹಾಗೂ ಗುಬ್ಬಿ ತಾಲೂಕಿನಲ್ಲಿ ಅಡಚಣೆ ಉಂಟಾಗಿತ್ತು. ಇದೀಗ ಸಮಸ್ಯೆಗಳು ಬಗೆಹರಿದಿದೆ. ಮುಂದಿನ ಮಳೆಗಾಲದ ಒಳಗಾಗಿ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗೆ ಪೈಪ್ಲೈನ್ ಕಾಮಗಾರಿ ಮುಕ್ತಾಯ ಆಗಲಿದ್ದು 300 ಕೆರೆಗಳಿಗೆ ಕುಡಿಯುವ ನೀರು ಹರಿಯಲಿದೆ ಅಂತ ಭರವಸೆ ಕೊಟ್ಟಿದ್ದಾರೆ. ಮುಂಗಾರು ಹಂಗಾಮಿನಲ್ಲಿ ತುಂಗಭದ್ರಾ ನಾಲೆಗೆ ನೀರು ಬರೋದಿಲ್ಲ ಅಂತ ರೈತರು ಭಾವಿಸಿದ್ರು. ಆದ್ರೀಗ ಜಲಾಶಯಕ್ಕೆ ನೀರು ಹರಿದು ಬಂದಿರೋದಕ್ಕೆ ನಾಲೆಗೆ 90 ದಿನ ನೀರು ಹರಿಸೋಕೆ ನಿರ್ಧಾರ ಮಾಡಲಾಗಿದೆ. ಬೆಂಗಳೂರಿನ ಮಾರತಹಳ್ಳಿ ರಿಂಗ್ ರಸ್ತೆಯಲ್ಲಿ ಹಸುಗಳನ್ನು ರಸ್ತೆಗೆ ಬಿಟ್ಟು ಸಾರ್ವಜನಿಕ ಸಂಚಾರಕ್ಕೆ ಅಡಚಣೆ ಉಂಟು ಮಾಡಿದಂಥ ಘಟನೆ ನಡೆದಿದೆ. ಮಾರತಹಳ್ಳಿ ರಿಂಗ್ ರಸ್ತೆಯ ಕಲಾಮಂದಿರ ಬಳಿ 8 ರಿಂದ 10 ಹಸುಗಳು ರಸ್ತೆಯಲ್ಲಿ ಓಡಾಡಿದಂಥ ಪರಿಣಾಮ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿದೆ. ವಾಹನ ಸವಾರರು ಪರದಾಡುವಂತಾಯಿತು. ಈ ಕುರಿತು ಎಚ್ಚರಿಕೆ ನೀಡಿದ್ರೂ ಕೂಡ ನಿರ್ಲಕ್ಷ್ಯ ತೋರಿದಂಥ ಹಸುಗಳ ಮಾಲೀಕ ಸಂತೋಷ್ ಎಂಬಾತನನ್ನು ಪೊಲೀಸರು ಪತ್ತೆ ಹಚ್ಚಿ HAL ಸಂಚಾರ ಪೊಲೀಸ್ ಠಾಣೆಯಲ್ಲಿ ಮಾಲೀಕನ ವಿರುದ್ಧ FIR ದಾಖಲು ಮಾಡಲಾಗಿದೆ. ಮಾರ್ಗ ಮಧ್ಯೆ ಕಾಡಾನೆಯೊಂದು ಬೈಕ್ ಸವಾರನನ್ನು ಅಟ್ಟಾಡಿಸಿದೆ. ಈ ಘಟನೆ ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರದ ಮೂಲೆಹೊಳೆ ರಸ್ತೆಯಲ್ಲಿ ನಡೆದಿದೆ. ಘಟನೆಯಲ್ಲಿ ಸವಾರ ಆನೆ ದಾಳಿಯಿಂದ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾನೆ. ಹಳೆ ಹುಬ್ಬಳ್ಳಿಯ ಅಜರ್ ಓಣಿಯಲ್ಲಿ ಮಹಾನಗರ ಪಾಲಿಕೆ ನಿರ್ಮಿಸಿರೋ ರಸ್ತೆ ವಿವಾದದ ಸ್ವರೂಪ ಪಡ್ಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಭವಾನಿ ಶಂಕರ ಮತ್ತು ನಾರಾಯಣ ದೇವಸ್ಥಾನಕ್ಕೆ ಧಾರವಾಡ ಪುರಾತತ್ವ ಇಲಾಖೆ ಸರ್ವೆಗೆ ಆಗಮಿಸಿತ್ತು. ಈ ವೇಳೆ ದೇವಸ್ಥಾನದ ಸುತ್ತ 100 ಮೀಟರ್ ಇಲ್ಲಿವರೆಗೆ ಬರ್ತಾ ಇದೆ ಅಂತ ಸರ್ವೆ ಮಾಡ್ತಾ ಇದ್ರು. ಆಗ ಪಾಲಿಕೆ ಸದಸ್ಯರಾದ ಇಕ್ಬಾಲ್ ನಮ್ಲೂರ್ ಮತ್ತು ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಕೋಲಾರದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ನಡೆದಂಥ ಕೆಡಿಪಿ ಸಭೆಯಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ, ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಅಬಕಾರಿ ಜಿಲ್ಲಾಧಿಕಾರಿಯನ್ನು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಗ್ರಾಮೀಣ ಭಾಗದ ಚಿಲ್ಲರೆ ಮಳಿಗೆಗಳಲ್ಲಿ ಅಕ್ರಮವಾಗಿ ಮದ್ಯ ಸರಬರಾಜು ಮಾಡಲಾಗ್ತಾ ಇದೆ. ರಾಜಾರೋಷವಾಗಿ ಹಳ್ಳಿಗಳ ಚಿಲ್ಲರೆ ಮಳಿಗೆಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾ ಇದ್ರು. ಬಂಗಾರಪೇಟೆ ಹಾಗೂ ಕೋಲಾರ ಅಬಕಾರಿ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು.
ಶಕ್ತಿ ಯೋಜನೆ ಟಿಕೆಟ್ ಕಳ್ಳಾಟಕ್ಕೆ ಬ್ರೇಕ್ ಹಾಕೋಕೆ ಟಫ್ ರೂಲ್ಸ್ ಹಾಕೋಕೆ ಕೆಎಸ್ಆರ್ಟಿಸಿ ಮುಂದಾಗಿದೆ. ಫ್ರೀ ಟಿಕೆಟ್ ಹೆಸರಲ್ಲಿ ದುಡ್ಡು ಹೊಡೆಯೋ ಕೆಲಸ ಮಾಡಿದ್ರೆ ಕಠಿಣ ಶಿಕ್ಷೆ ಆಗುತ್ತೆ. ಹೊರ ರಾಜ್ಯದ ಮಹಿಳೆಯರಿಗೆ ಫ್ರೀ ಟಿಕೆಟ್ ಕೊಟ್ಟ ಕಂಡಕ್ಟರ್ಗಳಿಗೂ ಕಠಿಣ ಶಿಕ್ಷೆ ಆಗಲಿದೆ. ಇತ್ತೀಚೆಗಷ್ಟೇ ಟಿಕೆಟ್ ವಿಚಾರದಲ್ಲಿ ಕಳ್ಳಾಟ ಅಡಿ ಕೆಲ ನಿರ್ವಾಹಕರು ಸಿಕ್ಕಿಬಿದ್ದಿದ್ರು. ಈ ಬೆನ್ನಲ್ಲೇ ಹೊಸ ರೀತಿಯ ಕಾನೂನು ಕ್ರಮ ಜಾರಿಗೆ ಸಾರಿಗೆ ಇಲಾಖೆ ಮುಂದಾಗಿದೆ. ಬೆಂಗಳೂರು ಸರ್ವಜ್ಞ ನಗರದ HBR ಬಡಾವಣೆಯಲ್ಲಿ ಕುವೆಂಪು ಥೀಮ್ ಪಾರ್ಕ್ ನಿರ್ಮಿಸಲಾಗಿದೆ. ಈ ಪಾರ್ಕ್ ಅನ್ನು ಸಚಿವರಾದಂಥ KJ ಜಾರ್ಜ್, ಕೃಷ್ಣ ಬೈರೇಗೌಡ ಲೋಕಾರ್ಪಣೆ ಮಾಡಿದ್ದಾರೆ. KPTCLನ CSR ನಿಧಿಯಲ್ಲಿ 4.65 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಪಾರ್ಕ್ ನಿರ್ಮಾಣ ಮಾಡಲಾಗಿದೆ. ಬೆಳಗಾವಿಯ ವಡಗಾವ್ನಲ್ಲಿ ಮಂಗಾಯಿ ದೇವಿಯ ಅದ್ಧೂರಿ ಜಾತ್ರೆ ಆಚರಿಸಲಾಗಿದೆ. ಸಾವಿರಾರು ಜನ ವಡಗಾವಿಗೆ ಆಗಮಿಸಿ ದೇವಿಯ ದರ್ಶನ ಪಡ್ಕೊಂಡಿದ್ದಾರೆ. 100 ವರ್ಷಗಳ ಪರಂಪರೆ ಹೊಂದಿರುವ ಮಂಗಾಯಿ ದೇವಿಯ ಜಾತ್ರೆಗೆ ಬೆಳಗಾವಿ ಮಾತ್ರವಲ್ಲದೆ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ರಾಜ್ಯಗಳಿಂದಲೂ ಪ್ರತಿ ವರ್ಷ ಅಪಾರ ಸಂಖ್ಯೆಯ ಭಕ್ತರು ಆಗಮಿಸುತ್ತಾರೆ.